ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹರ್ಷಿಮಯ್ಯ. ಇವತ್ತು ನಾವು ಭಟ್ಕಳ ಪುರಸಭಾ ವ್ಯಾಪ್ತಿಯಲ್ಲಿದ್ದೇವೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮತದಾರರ ಅಭಿಪ್ರಾಯ ಸಂಗ್ರಹವನ್ನು ಮಾಡ್ತಾ ಇದ್ದೇವೆ. ಮತದಾರರ ಅಭಿಪ್ರಾಯ ಕೇಳೋಣ ಬನ್ನಿ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಉದ್ಯಮಿಗಳಾದಂತಹ ಉಲ್ಲಾಸ್ ಪ್ರಭುಗಳಿದ್ದಾರೆ. ಈಗ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಅವರು ಯಾವ ಪಕ್ಷಕ್ಕೆ ತಮ್ಮ ಮತದಾನವನ್ನು ಮಾಡ್ತಾರೆ ಅನ್ನೋದರ ಬಗ್ಗೆ ಅವರ ಹತ್ರ ಕೇಳೋಣ. ಹೇಳಿ ಸರ್. ನೋಡಿ, ಈಗ 10 ವರ್ಷ ತನಕ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವವನ್ನು ನರೇಂದ್ರ ಮೋದಿಯವರು ವಹಿಸಿದ್ದಾರೆ. ಇಷ್ಟು ತನಕ ಒಳ್ಳೆ ರೀತಿ ಸರ್ಕಾರ ಕೊಟ್ಟಿದ್ದಾರೆ ಎಂಬ ಭಾವನೆ ನಮ್ಮಲ್ಲಿದೆ. ಚುನಾವಣೆಯಲ್ಲಿ ನಾವು ಸ್ವಲ್ಪ ಆಲೋಚನೆ ಮಾಡುವಂಥದ್ದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ನಮಗೆ. ಆದರೆ ಮೇ 7ನೇ ತಾರೀಕಿಗೆ ನಾವು ಸೂಕ್ತವಾದ ನಿರ್ಧಾರವನ್ನು ತಗೊಂಡು ಒಳ್ಳೆಯ ಪಕ್ಷ ಯಾವುದು ನಮಗೆ ಒಳ್ಳೆ ರೀತಿ ಆಡಳಿತ ಕೊಡ್ತಾರೆ ಅಂಥ ಪಕ್ಷಕ್ಕೆ ನಾವು ಮತ ಕೊಡ್ತೇವೆ ಅಂತ ವಿಶ್ವಾಸ ನಮ್ಮಲ್ಲಿ. ಸರ್, ಈಗ ಒಂದು ವಿಷಯ, ಈಗ ಕೆಲವೊಂದು BJP ಪಕ್ಷದಲ್ಲಿ ಗೊಂದಲಗಳು ಏರ್ಪಟ್ಟಿದೆ. ಈಗ ಎಕ್ಸಾಂಪಲ್, ನಮ್ಮ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೊಡಬೇಕಂತ ಹೇಳಿ ಕೆಲವೊಂದು ಕಾರ್ಯಕರ್ತರು ಹೇಳ್ತಾ ಇದ್ರು. ಈಗ ಅವರಿಗೆ ಕಾಗೇರಿ ಅವರಿಗೆ ಕೊಟ್ಟಿದ್ದಾರೆ, ಅದು ಒಂದು ಕಡೆ. ಆದರೆ ಜಗದೀಶ್ ಶೆಟ್ಟರು ಈಗ BJPಯಿಂದ ಕಾಂಗ್ರೆಸ್ಸಿಗೆ ಹೋಗಿದ್ದಾರೆ, ಅವರು BJPಗೆ ಬಂದರು. ಮತ್ತು ಅಲ್ಲಿಯೂ ಗೊಂದಲ ಇದೆ. ಈ ಕಡೆ ಪ್ರತಾಪ್ ಸಿಂಹ ಅವರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರ್ತಾರೆ, ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇದೆಲ್ಲ ಗೊಂದಲಗಳು BJPಯಲ್ಲಿದೆ ಅಲ್ವಾ? ಇದು ಎಷ್ಟು ಇಫೆಕ್ಟ್ ಮಾಡ್ಬೋದು ರಾಜ್ಯದಲ್ಲಿ, ಎಷ್ಟು ಇಫೆಕ್ಟ್ ಮಾಡ್ಬೋದು? ಈಗ ಪ್ರತಾಪ್ ಸಿಂಹ ಒಳ್ಳೆ ಸಂಸದರಾಗಿ ಕೆಲಸ ಮಾಡಿದ್ದಾರೆ. ಆದರೆ ಕೇಂದ್ರ ಅಭಿಪ್ರಾಯ ಇರಬಹುದು, ಅವರಿಗೆ ರಾಜ್ಯದಲ್ಲಿ ಮತ್ತೆ ಏನಾದರೂ ಒಂದು ಸ್ಥಾನ ಕೊಡ್ಬೋದು, ಇಲ್ಲಾಂದರೆ ರಾಜಕೀಯದಲ್ಲಿ ತರಬಹುದು. ಅನಂತಕುಮಾರ್ ಹೆಗಡೆ ಅವರಿಗೂ ಕೂಡ ಹಾಗೆ. ಹೈಕಮಾಂಡ್ ಅವರು ಯಾವ ನಿರ್ಧಾರ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಪೇಪರ್ ಮುಖಾಂತರ ನೋಡ್ತೇವೆ, ಮಾಧ್ಯಮ ಮುಖಾಂತರ ನೋಡ್ತೇವೆ, ಹೌದು ಆ ಸಂಸದರಿಗೆ ಕೊಡಲಿಲ್ಲ, ಈ ಸಂಸದರಿಗೂ ಕೊಡಲಿಲ್ಲ ಅಂತ. ಆದರೆ ಮುಂಬರುವುದಲ್ಲಿ ಇಂಥ ಒಳ್ಳೆಯ ಯುವಕರಿಗೆ ಮುಂದೆ ಏನಾದರೂ ಒಂದು ಸ್ಥಾನ ಸಿಗ್ತದೆ ಅನ್ನುವಂಥ ಭಾವನೆ ನಮ್ಮಲ್ಲಿ ಇದೆ. ಅದು ಆ ಪಕ್ಷಕ್ಕೆ ಬಿಟ್ಟಂಥ ವಿಷಯ. ಆದರೂ ಮುಂದೆ ಒಳ್ಳೆಯದಾಗ್ಬೋದು. ಮತ್ತು ಕಾಗೇರಿ ಒಂದು ಸೀನಿಯರ್ ಮೋಸ್ಟ್ ಸಚಿವರಾದವರು, ವಿಧಾನಸಭಾ ಸಭಾಪತಿಗಳಾದವರು ಇರ್ಬೋದು, ಅವರಿಗೆ ಕೂಡ ಸಿಗ್ಬೋದು ಅನ್ನುವಂಥ ಭಾವನೆ ಅವರಲ್ಲಿ ಇರ್ಬೋದು. ಇಲ್ಲಾದರೂ ಅವರು ಏನಾದರೂ ಒಳ್ಳೆ ಮಾಡ್ತಕ್ಕಂಥ ಭಾವನೆ ಇರ್ಬೋದು. ಯಾಕೆ ಹೇಳಿದ್ರೆ ಅನಂತಕುಮಾರ್ ಹೆಗಡೆ ಅವರು ಪ್ರತಿಯೊಬ್ಬರದ್ದು ಒಳ್ಳೆ ರೀತಿಯಾಗಿ ಇದ್ದಾರೆ. ಆದರೆ ಕೆಲವರಿಗೆ ಅವರು ಸಂಸದರಾಗಿ ಮಾಡಲಿಲ್ಲ ಅನ್ನುವಂಥ ಭಾವನೆ ಇದೆ ಕೆಲವರಿಗೆ. ಕೊರೋನಾ ಟೈಮ್ದಲ್ಲಿ ಕೆಲವು ಟೈಮ್ದಲ್ಲಿ ನಮಗೆ ಸಹಕಾರ ಕೊಡಲಿಲ್ಲ ಅನ್ನುವಂಥ ಭಾವನೆ ಜನರು ಮಾಧ್ಯಮ ಮುಖಾಂತರ ಮತ್ತು ಪತ್ರಿಕೆ ಮುಖಾಂತರ ನೋಡ್ತೇವೆ ನಾವು. ನಮಗೆ ನಿಜಾಂಶ ಗೊತ್ತಿಲ್ಲ. ನಾವು ವ್ಯಾಪಾರಸ್ಥರು, ವ್ಯಾಪಾರವೇ ನಮಗೆ ಮುಖ್ಯ. ಒಂದು ಬಿಟ್ಟರೆ ನಾವು ಎಲ್ಲ ಪಕ್ಷದವರಿಗೆ ಒಂದೇ ರೀತಿಯಾಗಿ ಮಾತನಾಡಬೇಕಾಗತ್ತೆ. ನಾವು ವ್ಯಾಪಾರಿಯಾಗಿ, ಉದ್ಯಮಿಯಾಗಿ ನಾವು ಈ ಪಕ್ಷಕ್ಕೆ ಹಾಕ್ತೇವೆ, ಆ ಪಕ್ಷಕ್ಕೆ ಹಾಕ್ತೇವೆ ಅಂತಲ್ಲ. ನಮ್ಮ ದೇಶದ ಭದ್ರತೆಗಾಗಿ ಯಾವ ಸೂಕ್ತ ನಿರ್ಧಾರವನ್ನು ತಗೊಳ್ತೇವೆ, ಮೇ 7ನೇ ತಾರೀಕಿಗೆ ನಾವು ಸೂಕ್ತ ನಿರ್ಧಾರವನ್ನು ತಗೊಳ್ತೇವೆ ಅನ್ನುವಂಥ ವಿಶ್ವಾಸ ನಮ್ಮಲ್ಲಿ. ಅನ್ಸಾರಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ನೋಡಿ ಸರ್, ಈ 7ನೇ ತಾರೀಕು ನಮ್ಮ ಎಲೆಕ್ಷನ್ ಪೋಲಿಂಗ್ ಅಂತ ಹೌದಲ್ಲ. 10 ವರ್ಷ ನಾವು ನೋಡ್ತೇವೆ, ಏನೂ ಇಲ್ಲ. ಅದು ಮಾಡಿದ್ರೆ ಇದು ಮಾಡಿದ್ರೆ ಇಲ್ಲ. ಹುಬ್ಳಿಯಿಂದ ಅಂಕುರವರೆಗೆ ಒಂದು ಟ್ರೈನ್ ಹಾಕ್ಲಿಕ್ಕೆ ಆಗಲಿಲ್ಲ ಹಂಗೆ ಮಾತ್ರ. ಮತ್ತು ಯಾವ ಕೆಲಸ ಮಾಡ್ತಾರೆ? 10 ಲಕ್ಷ ಕೊಡ್ತಾರೆ ಅಂತ ಹೇಳ್ತಾರೆ. ಯಾವ ಕೊಡ್ತೀರಿ? ಈಗ 10 ವರ್ಷ ಮುಗಿದಾಯಿತು. ಆ ಗ್ಯಾರಂಟಿ ಈ ಗ್ಯಾರಂಟಿ ಅಂತ ನೀವು ಹೇಳ್ತೀರಿ. ಜನರಿಗೆಲ್ಲ ಮಳ್ಳು ಮಾಡ್ತೀರಿ. ಯಾವುದೇ ನಮಗೆ ಲಾಭ ಇಲ್ಲ. ನಾವೆಲ್ಲ ರೋಡ್ ಮೇಲೆ ಬಂದಿರಿ, ಯಾವುದು ಕೆಲಸನೇ ಇಲ್ಲ, ವ್ಯಾಪಾರನೇ ಇಲ್ಲ, ಎಲ್ಲ ಮುಗಿದೋಯ್ತು. ಹೀಗೆ ನಮ್ಮ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಇದೆ, ನಾವು ಪಕ್ಷ ಕೊಡ್ತೇವೆ. BJP ಸರ್ಕಾರ ಬಂದ ಮೇಲೆ ಏನು ಅಭಿವೃದ್ಧಿ ಆಗಲಿಲ್ಲ ಅಂತ ಹೇಳಿಲ್ಲ, ಸ್ವಲ್ಪ ಆಗಿದೆ. ನಮಗೆ ಬೇಕಾದಿಲ್ಲ, ನಾವು ಕೆಲಸ ಬೇಕು ಜನರಿಗೆ. ಆ 5 kg ಹಾಕಿದ್ರೆ ನಮ್ಗೆ ಏನೂ ಲಾಭ ಇಲ್ಲ. ಜನರಿಗೆ ಉದ್ಯೋಗ ಬೇಕು. ಅದು ಸ್ವಲ್ಪ ಅದು ಲಾಭ ಆಗ್ತದೆ. ಈ 5 kg ನಮ್ಮ ಅದು ಅಕ್ಕಿ ಕೊಟ್ಟರೆ ಏನೂ ಲಾಭ ಆಗೋದಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಒಂದು ಅಭಿಪ್ರಾಯ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಿದೆ. ನಾವು ಹೇಳೋದು, ಈಗ ಕಾಂಗ್ರೆಸ್ ಸರ್ಕಾರ ಬಂದರೆ ಎಲ್ಲ ಅಂತರಿಗೆ ಎಲ್ಲರೂ ಲಾಭ. ಒಬ್ಬರಿಗೆ ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಯಾರಾಗಲಿ, ಪಾಪ ಬಡವರಾಗಲಿ, ಎಲ್ಲ ಮಧ್ಯಮ ಆಗಲಿ, ಏನೂ ಇಲ್ಲ. ಪಾಪ ಎಲ್ಲ ರೋಡ್ ಮೇಲೆ ಬಂದ್ದಾರೆ. ವ್ಯಾಪಾರನೇ ಇಲ್ಲ, ಕೆಲಸನೇ ಇಲ್ಲ, ಏನೂ ಇಲ್ಲ. ಜೊತೆ ನಿವೃತ್ತ ಪ್ರಾಂಶುಪಾಲರು ಹಾಗೂ ಸಾಹಿತಿಗಳು ಆದ ಜಮೀರುಲ್ಲಾ ಶರೀಫ್ ಅವರಿದ್ದಾರೆ. ಈಗ ಇಲೆಕ್ಷನ್ ಬಗ್ಗೆ ಅವರ ಅನಿಸಿಕೆ ಏನು, ಅವರು ಸಾರ್ವಜನಿಕರಿಗೆ ಏನು ಒಂದು ಸಂದೇಶವನ್ನು ಕೊಡ್ತಾರೆ ಅಂತ ಹೇಳಿ ಅವರ ಮಾತಲ್ಲಿ ಹೇಳಿ. ಮತದಾರ ಏನಿದ್ದಾರೆ ಅವನಿಗೆ ವಿಶೇಷವಾಗಿರುವಂಥ ಹಕ್ಕು ಅಂದರೆ ಮತದಾನದ.
ಆ ಮತದಾನದ ಹಕ್ಕು ಕೇವಲ ಹಕ್ಕಲ್ಲ, ಅದೊಂದು ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ. ಯಾಕಂತೇಳಿ ಇಡೀ ದೇಶದ ಒಂದು ಪ್ರಧಾನಿಯನ್ನು, ಇಡೀ ದೇಶವನ್ನು ಆಳುವಂಥವರನ್ನು ಆಯ್ಕೆ ಮಾಡುವಂಥವನು. ಆದ್ದರಿಂದ ಆ ಜವಾಬ್ದಾರಿಯನ್ನು ಅವನು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಎಂತಹ ಜವಾಬ್ದಾರಿ ಅಂತ ಹೇಳಿದರೆ, ಈ ನಮ್ಮ ಒಂದು ದೇಶ ಏನಿದೆ, ನಮ್ಮ ಕುವೆಂಪು ಅವರು ಹೇಳಿದ ಹಾಗೆ ಅದು ಒಂದು ಸರ್ವ ಜನಾಂಗದ ಶಾಂತಿಯ ತೋಟ. ಇದು ಶಾಂತಿಯ ತೋಟವಾಗಿರೋದ್ರಿಂದ ಇಂತಹ ತೋಟಕ್ಕೆ ಬೇಲಿಯಾಗಿ ನಿಲ್ಲುವಂತಹ ವ್ಯಕ್ತಿ ಬೇಕಾಗುತ್ತೆ ನಮಗೆ. ಆ ಬೇಲಿಯಾಗಿ ನಿಂತು ಈ ಶಾಂತಿಯ ತೋಟವನ್ನು ರಕ್ಷಣೆ ಮಾಡುವಂತಹ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡ್ತೇವೆ. ಪ್ರತಿ ಧರ್ಮವೂ ಸಹ ಒಂದೇ ಮಾತನ್ನು ಹೇಳುತ್ತೆ, ಸರ್ವೇ ಜನೋ ಸುಖಿನೋ ಭವಂತು. ಅಂದರೆ ಎಲ್ಲರೂ ಸುಖವಾಗಿರಬೇಕು ಅನ್ನುವಂತಹದ್ದು ಎಲ್ಲರಲ್ಲೂ ಇದೆ. ಆದ್ದರಿಂದ ಜನಸೇವೆಯೇ ಜನಾರ್ದನ ಸೇವೆ ಅನ್ನುವಂತಹ ಮನೋಭಾವನೆಯನ್ನು ಉಳ್ಳಂತಹ ವ್ಯಕ್ತಿಯನ್ನು ಆಯ್ಕೆ ಮಾಡ್ತೇವೆ. ತಪ್ಪದೆ ಮತವನ್ನು ಚಲಾವಣೆ ಮಾಡಬೇಕಾಗುತ್ತೆ. ಇದು ಮತ ನಮಗೆ ಕೊಟ್ಟಿರುವಂಥ ವಿಶೇಷ ಹಕ್ಕು. ಏನು ಬಿಡು ಒಂದು ಮತ ಅನ್ನೋ ಹಾಗಿಲ್ಲ. ಆ ಒಂದು ಮತವೂ ಸಹ ದೇಶದ ಹಿತವನ್ನು ರಕ್ಷಣೆ ಮಾಡ್ತಾ ಹೋಗುತ್ತೆ, ದೇಶವನ್ನು ರಕ್ಷಣೆ ಮಾಡ್ತಾ ಹೋಗುತ್ತೆ. ಆದ್ದರಿಂದ ಮತದಾರ ಆ ಒಂದು ಮತವೂ ಸಹ ನನ್ನ ಶ್ರೇಷ್ಠ ಮತ ಅಂತ ಹೇಳಿ ಭಾವನೆ ಮಾಡಿಕೊಂಡು ಅವನು ಮತವನ್ನು ಚಲಾವಣೆ ಮಾಡಬೇಕು. ತಪ್ಪದ ಹಾಗೆ ಮತ ಚಲಾಯಿಸುವಂಥದ್ದು ಅವನ ಜವಾಬ್ದಾರಿ. ಸರಿಯಾಗಿ ಮತ ಚಲಾಯಿಸಬೇಕು, ಬರೀ ಚಲಾಯಿಸೋದಲ್ಲ, ಹೋಗಿ ಅದರ ಒಂದು ಕಾನೂನಿನ ಪ್ರಕಾರ ಏನಿದೆ, ಯಾವ ರೀತಿಯ ಮೆಷಿನಲ್ಲಿ ಬಟನನ್ನು ಎಷ್ಟು ಹೊತ್ತು ಒತ್ತಬೇಕು ಅದನ್ನೆಲ್ಲ ಕುರಿತು ಅರ್ಥ ಮಾಡಿಕೊಂಡು ಅವನು ಹೋಗಿ ಮತ ಚಲಾವಣೆ ಮಾಡಿದಾಗ ಆ ಮತವೂ ಸಹ ಒಂದು ಅರ್ಹವಾಗಿರುವಂಥ ಮತ ಆಗುತ್ತೆ, ಅದಕ್ಕೂ ಬೆಲೆ ಸಿಗುತ್ತೆ. ಕೇಳಿದ್ರಲ್ಲ ವೀಕ್ಷಕರೇ, ಮತದಾನ ಮಾಡುವ ಸಂದರ್ಭದಲ್ಲಿ ಯಾವುದೇ ಜಾತಿ ಧರ್ಮ ಪಕ್ಷಗಳನ್ನು ನೋಡಬೇಡಿ, ವ್ಯಕ್ತಿಯನ್ನು ನೋಡಿ. ಅವನು ತನ್ನ ಕ್ಷೇತ್ರಕ್ಕೆ ಯಾವ ರೀತಿ ನ್ಯಾಯವನ್ನು ಒದಗಿಸ್ತಾನೆ ಅಂತ ಹೇಳಿ ಅದನ್ನು ನೋಡಿ ನೀವು ಮತದಾನವನ್ನು ಮಾಡಿ ಅಂತ ಹೇಳಿ ನಮ್ಮ ಸಾಹಿತಿಗಳು ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ಪ್ರಜೆಯು ಇದನ್ನು ಯೋಚನೆ ಮಾಡಿದರೆ ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡಬಹುದು ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ, ಹಾಗೆ ಸಾಹಿತಿಗಳ ಅಭಿಪ್ರಾಯವಾಗಿದೆ.